Good morning, students. Uh, Today, let's have a discussion with regard to the same category as some problems on liquidation, especially in case of when sufficient cash is not available for the payment to unsecured creditors. Previously, we were discussing the same concept. Till now, we have solved two more sums. I mean to say that we have one more example with regard to the same concept. Just have a look on this particular. Luckless Limited went into voluntary liquidation on 31st March 2020 when the state of affairs was as below ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವಾಸ್ ರುಪೀಸ್ 4 lakhs ಇನ್ಕ್ಲೂಡಿಂಗ್ 50,000 ಪ್ರಿಫರೆನ್ಷಿಯಲ್ ಕ್ಲೈಮ್ಸ್ ಅಂತ ಹೇಳ್ತಾರೆ. ಮೈಂಡ್ ದಿಸ್ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿರುವಂತ ಒಂದು ವರ್ಣ. ಸೊ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ. ಟಿಲ್ ನಾವು ಇಲ್ಲಿವರೆಗೂ ನಮಗೆ ಸಪರೇಟ್ ಆಗಿ ಕೊಡ್ತಾ ಇದ್ರು. ಐ ಮೀನ್ ಟು ಸೇ ದಟ್ ಸಪರೇಟ್ ಇನ್ ದ ಸೆನ್ಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ದಿಸ್ ಮಚ್ ಅಮೌಂಟ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ದಿಸ್ ಮಚ್ ಅಂತ ಹೇಳ್ತಾ ಇದ್ರು. ಬಟ್ ಹಿಯರ್ ಟೋಟಲ್ unsecured creditor is 4 lakhs, out of which 50,000 is preferential ಅಂತ ಹೇಳಿರೋದ್ರಿಂದ 50,000 separate ಮಾಡಿ the remaining 3,50,000, 4 lakhs minus 50,000, 3,50,000 is to be treated as net unsecured creditors ಅಂತ ಹೇಳಿ ಟ್ರೀಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ unsecured creditors ಬಂದು actually 3,50,000, preferential creditors 50,000 rupees ಅಂತ ಮೈಂಡ್ ಮಾಡ್ತೀರಾ. Then second one, secured creditors secured on plant and machinery stood at rupees 2 lakhs ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ secured creditors have been secured on plant and machinery ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಪ್ಲಾಂಟ್ ಅಂಡ್ ಮಿಷನರಿಯ ಒಂದು ಒತ್ತೆ ಆಗಿ ಇಟ್ಕೊಂಡು ಪ್ಲೇಟ್ಸ್ ಆಗಿ ಇಟ್ಕೊಂಡು ಆನ್ ವಿಚ್ ದೇ ಹ್ಯಾವ್ ಬಿನ್ ಕ್ಲೈಮ್ ಸರ್ಟನ್ ಕ್ರೆಡಿಟರ್ಸ್ ಅಂತ ಹೇಳ್ತಾರಂಥದ್ದು. ಹಾಗಾದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಮಗೆ ಗೊತ್ತಿರೋ ಹಾಗೆ 2 lakhs ಇದೆ. ಬಟ್ ವಾಟ್ ಈಸ್ ದ ಆಕ್ಚುಯಲ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಅನ್ನುವಂಥದ್ದು ಇಟ್ ಈಸ್ ಡಿಪೆಂಡಿಂಗ್ ಆನ್ ವಾಟ್ ವ್ಯಾಲ್ಯೂ ದಿಸ್ ಪ್ಲಾಂಟ್ ಅಂಡ್ ಮಷಿನರಿ ವುಡ್ ಬಿ ರಿಯಲೈಸ್ಡ್ ಅಂತ ಹೇಳುವಂಥದ್ದು. ಅಂದ್ರೆ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಆಗುವಂತ ಸಂದರ್ಭದಲ್ಲಿ ಪ್ಲಾಂಟ್ ಅಂಡ್ ಮಿಷನರಿಯ ವ್ಯಾಲ್ಯೂ ಎಷ್ಟು ಬೆಲೆಗೆ ಸೇಲ್ ಆಗುತ್ತೆ ಅಥವಾ ರಿಯಲೈಸ್ ಆಗಿ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ನಮ್ಗೆ ಆಕ್ಚುಲ್ ಆಗಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ತಿಳ್ಕೊಬೇಕಾಗುತ್ತೆ. ಇನ್ ಮಿಕ್ಕಿದ ಲಾಸ್ ಅಂತಾನೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳುವಂತದ್ದು, ನೀವು ಯಾರಿಗಾದ್ರೂ ಸಾಲನ ಕೊಟ್ಟು ಒಂದು ವಸ್ತುನ ಅಡವಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ 2 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ವಸ್ತುನ ನೀವು ಇಟ್ಕೊಂಡಿರ್ತೀರಾ, ಸಾಲವಾಗಿ ಕೊಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ಬಟ್ ಅಟ್ ದ ಟೈಮ್ ಆಫ್ ಅವನು ಸಾಲ ತೀರಿಸಲಿಲ್ಲ ಅಂತ ಬಂದಾಗ ನೀವು ಒತ್ತಾಗಿ ಇಟ್ಕೊಂಡಿರುವಂತ ವಸ್ತು ಎಷ್ಟಕ್ಕೆ ಸೇಲ್ ಆಗುತ್ತೆ, ಎಷ್ಟಕ್ಕೆ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತೀರಾ ಅನ್ನುವಂಥದ್ದು ನಿಮ್ಗೆ ಸೆಕ್ಯೂರಿಟಿ ಒಂದು ಡಿಪೆಂಡೆನ್ಸಿ ಬರುವಂತದ್ದು. ದಟ್ಸ್ ವಾಟ್ ಸೇಮ್ ಕಾನ್ಸೆಪ್ಟ್ ಹಿಯರ್ ಆಲ್ಸೋ. ಆ ಸೆಕ್ಯೂರ್ಡ್ ಕ್ರೆಡಿಟರ್ ಅನ್ನುವಂಥದ್ದು 2 ಲಕ್ಷ ರೂಪಾಯಿ ಆಕ್ಚುಲ್ ಆಗಿ ಆ ಪ್ಲಾಂಟ್ ಅಂಡ್ ಮಿಷನ್ ಒತ್ತಾಗಿ ಇಟ್ಕೊಂಡಿದ್ರೆ 2 ಲಕ್ಷ ರೂಪಾಯಿ ಬೆಲೆ ಬಾಳೋದಕ್ಕೆ. ಬಟ್ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಸಿ ಹಿಯರ್ ಲಿಕ್ವಿಡೇಟರ್ ರಿಲೀಸ್ಡ್ ಪ್ಲಾಂಟ್ ಅಂಡ್ ಮಿಷನರಿ ಫಾರ್ ರುಪೀಸ್ 1,50,000 ಅಂತ ಹೇಳ್ತಿದ್ರೆ. ಸೊ ಹಾಗಾದ್ರೆ 1,50,000ಕ್ಕೆ ರಿಯಲೈಸ್ ಆಗ್ತಿದೆ ಅಂತ ಹೇಳ್ತಾ ಇರೋದ್ರಿಂದ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಕ್ಚುಲಿ ಬಂದು 1,50,000 rupees ತಗೊಳ್ಬೇಕಾಗುತ್ತೆ. ಫೈನಲಿ ಇಟ್ ಇಸ್ ಮೀನಿಂಗ್ ದಟ್ಸ್ ಇಟ್. ಐ ಮೀನ್ ಟು ಸೇ ದಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಯಾವ ಒಂದು ಅಸೆಟ್ ನ ಪ್ಲೆಡ್ಜ್ ಆಗಿ ಇಟ್ಕೊಂಡಿರ್ತಾರೋ ಆ ಒಂದು ಪರ್ಟಿಕ್ಯುಲರ್ ಅಸೆಟ್ ಎಷ್ಟು ವ್ಯಾಲ್ಯೂಗೆ ರಿಯಲೈಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ವಾಟ್ ಎವರ್ ದೇ ಹ್ಯಾವ್ ಬಿನ್ ಒರಿಜಿನಲ್ ವ್ಯಾಲ್ಯೂ ಏನ್ ಕೊಟ್ಟಿದ್ರು ಅದಕ್ಕಿಂತ ಕಡಿಮೆ ರಿಯಲೈಸ್ ಆಗ್ತದೆ ಅಂತ ಹೇಳಿದ್ರೆ ಆ ಕಡಿಮೆ ರಿಯಲೈಸ್ ಆಗ್ತಿರೋಂತ ವ್ಯಾಲ್ಯೂನೇ ನಾವಿಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ಟೇಕ್ ಫಾರ್ ಎಕ್ಸಾಂಪಲ್ ಅದರ್ ದನ್ ದಿಸ್ 2 lakhs rupees ಇರುವಂತದ್ದು ಇದೇ 2,50,000ಗೆ ರಿಯಲೈಸ್ ಆಗಿದೆ ಅಂತ ಹೇಳಿದ್ರೆ ಆಗ ಅಲ್ಟಿಮೇಟ್ಲಿ ಅದೆಷ್ಟಕ್ಕೆ ನಾವು ಸಾಲ ಕೊಟ್ಟಿದ್ವಿ, ಎಷ್ಟು ಅಸೆಟ್ ನಾವು ಇಟ್ಕೊಂಡಿದ್ವಿ ಅಷ್ಟನ್ನೇ ನಾವಿಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗಿ ಟ್ರೀಟ್ ಮಾಡ್ಬೇಕಾಗುತ್ತೆ. ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ 2 lakh rupees ಓನ್ಲಿ ಶುಡ್ ಬಿ ಟ್ರೀಟೆಡ್ ಆಸ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ಕೊಳ್ತಾ ಇದ್ವಿ. ಹಾಗಾದ್ರೆ ಕಾನ್ಸೆಪ್ಟ್ ಥಿಯರಿಟಿಕಲ್ ಆಗಿ ಹೇಗಂತ ತಿಳ್ಕೊಳ್ಬೇಕು, ಒಂದು ಅಸೆಟ್ ನ ನಾವು ಪ್ಲೆಡ್ಜ್ ಮಾಡಿ ಅಸೆಟ್ ಒಂದು ಸೆಕ್ಯೂರ್ಡ್ ಕ್ರೆಡಿಟರ್ ತಗೊಂಡಿದೀವಿ ಅಂತ ಹೇಳಿದ್ರೆ ಅದರ ಒಂದು ವ್ಯಾಲ್ಯೂ ಕಡಿಮೆಗೆ ರಿಯಲೈಸ್ ಆಗ್ತಿದೆ ಅಂದ್ರೆ ಆ ಕಡಿಮೆ ವ್ಯಾಲ್ಯೂನ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಇಫ್ ದ ಸೇಮ್ ವ್ಯಾಲ್ಯೂ ಇಸ್ ಮೋರ್ ದನ್ ಐ ಮೀನ್ ಏನ್ ಬುಕ್ ವ್ಯಾಲ್ಯೂ ಇದೆಯೋ ಅದಕ್ಕಿಂತ ಜಾಸ್ತಿ ರಿಯಲೈಸ್ ಆಗ್ತಿದೆ ಅಂತ ಹೇಳಿದ್ರೆ ಎಷ್ಟು ವ್ಯಾಲ್ಯೂಗೆ ನಾವು ಒಂದು ಪ್ಲೆಡ್ಜ್ ಆಗಿ ಒಂದು ಅಸೆಟ್ ನ ಇಟ್ಕೊಳ್ತೀವಿ ಅಷ್ಟನ್ನೇ ನಾವಿಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಟ್ರೀಟ್ ಮಾಡ್ಕೊಳ್ಬೇಕಾಗುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟ್. ನೆಕ್ಸ್ಟ್ ಒನ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿ 10,000 rupees ಕೊಟ್ಟಿದ್ದಾರೆ, ಆಸ್ ಇಟ್ ಈಸ್ ತಗೊಳ್ತೀರಾ. ಹಾಗೆ ಲಿಕ್ವಿಡೇಟರ್ ರಿಲೈಸ್ ಪ್ಲಾಂಟ್ ಅಂಡ್ ಮಿಷನರಿ ಗೊತ್ತಾಯ್ತು 1,50,000 ಅಂತ ಹೇಳಿ ಅಂಡ್ ಅದರ್ ಅಸೆಟ್ಸ್ ರಿಲೀಸ್ಡ್ ಫಾರ್ ರುಪೀಸ್ 1 lakh rupees ಅಂತ ಕೊಟ್ಟಿದ್ದಾರೆ. ಬೇರೆ ವೇರಿಯಸ್ ಅಸೆಟ್ಸ್ ಗಳು 1 ಲಕ್ಷಕ್ಕೆ ರಿಯಲೈಸ್ ಆಗ್ತದೆ ಅಂತ ಕೊಟ್ಟಿರುವಂತ ಇನ್ಫಾರ್ಮೇಶನ್ಸ್. ದೆನ್ ದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೇಮ್ ಟು ರುಪೀಸ್ 10,000 ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿದೆ ಡೈರೆಕ್ಟ್ ಆಗಿ ಪೇಮೆಂಟ್ ಸೈಡ್ ಅಲ್ಲಿ ಇದನ್ನ ಹಾಗೆ ತಗೊಳ್ತೀರಾ. ದೆನ್ ದ ಲಿಕ್ವಿಡೇಟರ್ಸ್ ರಿಮ್ಯುನರೇಷನ್ ವಾಸ್ ಫಿಕ್ಸ್ಡ್ ಅಟ್ 4% ಆನ್ ಟೋಟಲ್ ಅಮೌಂಟ್ ರಿಯಲೈಸ್ಡ್ ಅಂತ ಕೊಟ್ಟಿದ್ದಾರೆ. ಈ ವರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮೈಂಡ್ ಮಾಡಿ. ಟೋಟಲ್ ಅಮೌಂಟ್ ರಿಯಲೈಸ್ಡ್ ಅಂತ ಕೊಟ್ಟಿರುವಂತದ್ದು ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳ್ತಾರೆ. ಸೊ ಟೋಟಲ್ ಅಮೌಂಟ್ ರಿಯಲೈಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳಿದ್ರೆ ಟೋಟಲ್ ರಿಸಿಟ್ ಸೈಡ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟು ಅಮೌಂಟ್ ಗಳು ಬಂದಿರುತ್ತೋ ಅದೆಲ್ಲಾದ್ರ ಮೇಲೇನು ಸಹ 4% ಅವನಿಗೆ ರೆಮ್ಯುನರೇಷನ್ ಅವೈಲಬಲ್ ಎಲಿಜಿಬಿಲಿಟಿ ಇದನ್ನೇ ಅಂತ ಹೇಳಿ ಅರ್ಥ. ಸೆಕೆಂಡ್ ಒನ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಅಂತ ಹೇಳಿದ್ರೆ ಪ್ರೀವಿಯಸ್ ಇಲ್ಲಿವರೆಗೂ ನಾವು ಎಕ್ಸ್ಕ್ಲೂಡಿಂಗ್ ಕ್ಯಾಟಗರಿ ನೋಡಿದ್ವಿ. ಸೊ ಇಲ್ಲಿ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿರೋದ್ರಿಂದ ಅದನ್ನ ನಾವು ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ
ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಎಷ್ಟು ಅಮೌಂಟ್ ಕೊಡ್ತಾನೋ ಅದ್ರ ಮೇಲೂ ಸಹ ಅವನು 2% ರೆಮ್ಯುನರೇಷನ್ ಗೆ ಎಲಿಜಿಬಲ್ ಇದ್ದಾನೆ ಅಂತ ಅರ್ಥ. ಸೊ ಪ್ರಿಪೇರ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅನ್ ಅಕೌಂಟ್ ಶೋಯಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡಿ ನಾವು ಸ್ಟೇಟ್ಮೆಂಟ್ ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ. ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಂಪನಿ ಹೆಸರು ಕೊಟ್ಟಿದ್ದಾಗ ಅದನ್ನ ನಾವಿಲ್ಲಿ ಹಾಗೆ ಇನ್ ದ ಬುಕ್ಸ್ ಆಫ್ ಅಂತ ಹೇಳಿ ತಗೊಳ್ಬೇಕಾಗುತ್ತೆ ಸೊಲ್ಯೂಷನ್ ಪಾರ್ಟ್ ಅಲ್ಲಿ. ಸೊ ಹಿಯರ್ ಲಕ್ಲೆಸ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ, ಅದರಿಂದ ಇನ್ ದ ಬುಕ್ಸ್ ಆಫ್ ಲಕ್ಲೆಸ್ ಲಿಮಿಟೆಡ್ ಅಂತ ಹೇಳಿ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅನ್ ಅಕೌಂಟ್ ಆಸ್ ಆನ್ ಸ್ಪೆಸಿಫಿಕ್ ಡೇಟ್ ಕೊಟ್ಟಿದ್ದಾರಲ್ಲ ಆ ಡೇಟ್ ನ ಮೆನ್ಷನ್ ಮಾಡ್ತೀರಾ ಆಸ್ ಆನ್ 31st March 2020, 31st March 2020. Now come to the solution part. As it is same rule, that is ಫಾರ್ಮೆಟ್ ಹೇಗಿದೆಯೋ ಆ ಫಾರ್ಮೆಟ್ ಮುಖಾಂತರವಾಗಿನೇ ಫಾಲೋ ಮಾಡ್ಕೊಳ್ಬೇಕಾಗುತ್ತೆ. ಅವ್ರು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಹೇಗಾದ್ರೂ ಮಿಸ್ ಮ್ಯಾಚ್ ಮಾಡಿ ಕೊಟ್ಟಿರ್ಲಿ, ನಮಗೆ ಬೇಕಾದಂತ ಫಾರ್ಮೆಟ್ ಬೇಸ್ ಅಲ್ಲಿ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಸೊಲ್ಯೂಷನ್ ಫಾಲೋ ಮಾಡ್ಕೊಂಡು ಹೋಗ್ತೀರಾ. ನಾವು ಲುಕ್ ಆನ್ ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ವೆರಿ ಫಸ್ಟ್ ಐಟಮ್ ಏನು, ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ತಗೊಳ್ತೀವಿ. ಅಸೆಟ್ಸ್ ರಿಯಲೈಸ್ಡ್. ಸೊ ವೇರಿಯಸ್ ಅಸೆಟ್ಸ್ ರಿಯಲೈಸ್ ಅಂತ ಬಂದಾಗ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಬೇಸ್ ಅಲ್ಲಿ ನೋಡೋದಾಯ್ತು ಅಂತಾರೆ, ಒನ್ ಬೈ ಒನ್ ಹೈಲೈಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಪ್ಲಾಂಟ್ ಅಂಡ್ ಮಿಷನರಿ ಅಂತ ಹೇಳಿ. ಪ್ಲಾಂಟ್ ಅಂಡ್ ಮಷಿನರಿ ಎಷ್ಟು ಅವ್ರು ಕೊಟ್ಟಿರುವಂತ ಅಮೌಂಟ್, ದ ಲಿಕ್ವಿಡೇಟರ್ಸ್ ರಿಯಲೈಸ್ಡ್ ಪ್ಲಾಂಟ್ ಅಂಡ್ ಮಿಷನರಿ ಫಾರ್ rupees 1,50,000. ಬುಕ್ ವ್ಯಾಲ್ಯೂ ಎಷ್ಟಾದ್ರೂ ಇಲ್ಲಿ ನಮಗೆ ಬೇಕಾಗಿರುತ್ತದೆ ಓನ್ಲಿ ಬುಕ್ ವ್ಯಾಲ್ಯೂ, ಐ ಮೀನ್ ರಿಯಲೈಸ್ಡ್ ವ್ಯಾಲ್ಯೂ ಅಂತ ತಗೊಳ್ತೀರಾ, 1,50,000 ಆಯ್ತು. ದೆನ್ ಅದರ್ ಅಸೆಟ್ಸ್ ಹ್ಯಾವ್ ಬಿನ್ ರಿಲೀಸ್ಡ್ ಫಾರ್ rupees ಅಂತ ಕೊಟ್ಟಿದ್ದಾರೆ. ಅದರ್ ಅಸೆಟ್ಸ್ has been realized for rupees 1 lakh ಅಂತ ಹೇಳಿ. ಸೊ ಹಾಗಾದ್ರೆ ಅದರ್ ಅಸೆಟ್ಸ್ ಸಹ ಇಲ್ಲಿ ನಾವು ಹಾಗೆ ತಗೊಳ್ತೀರಾ 1 lakh rupees. ಸೊ ಬೇರೆ ಯಾವುದೇ ರೀತಿಯಂತ ಅಸೆಟ್ ಗಳು ಕೊಟ್ಟಿಲ್ಲ. ಟೋಟಲ್ ಆಫ್ ದೀಸ್ ಟು 1,50,000 ಪ್ಲಸ್ 1 lakh 2,50,000 rupees ಔಟರ್ ಕಾಲಮ್ ಗೆ ತಗೊಳ್ತೀರಾ. ದೆನ್ ಇದಾಯ್ತು. ದೆನ್ ಸೆಕೆಂಡ್ ಐಟಮ್ ಅಂತ ಬಂದಾಗ ನಾವು ಫಾರ್ಮೆಟ್ ಅಲ್ಲಿ ಗೊತ್ತಿರೋ ಹಾಗೆ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿ ಕೊಟ್ಟಿರೋಂತ ಇನ್ಫಾರ್ಮೇಶನ್ ಕ್ಯಾಶ್ ಇನ್ ಹ್ಯಾಂಡ್ ವಾಸ್ rupees 10,000 ಅಂತ ಹೇಳ್ತಾರೆ. ಆ 10,000 rupees ನ ಹಾಗೆ ಫಾರ್ಮೆಟ್ ಅಲ್ಲಿ ಔಟರ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿ ತಗೊಳ್ತೀರಾ. ಬೇರೆ ಯಾವುದೇ ರೀತಿಯಂತ ನಮ್ಗೆ ಒಂದು ಫಾರ್ಮೆಟ್ ಅಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ. ದಟ್ ಮೀನ್ಸ್ ನಮಗೆ ಗೊತ್ತಿರೋ ಹಾಗೆ ನೆಕ್ಸ್ಟ್ ಐಟಮ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಂಟ್ರಿಬ್ಯೂಟರ್ಸ್ ಇಫ್ ದೇ ಹ್ಯಾವ್ ಬಿನ್ ಗಿವನ್ ಓನ್ಲಿ ವಿ ನೀಡ್ ಟು ಟೇಕ್. ದೆನ್ ಫೋರ್ತ್ ಒನ್ ಅಮೌಂಟ್ ರಿಸೀವ್ಡ್ ಫ್ರಮ್ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅಥವಾ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಹೇಳಿ ಅದು ಕೊಟ್ಟಿರೋ ತಗೊಳ್ತೀರಾ, ಇಲ್ಲಾಂದ್ರೆ ಮೆನ್ಷನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ಫಾರ್ಮೆಟ್ ಅಲ್ಲಿ ಗೊತ್ತಿಲ್ಲ ನಿಮ್ಗೆ. ದೆನ್ ವೆರಿ ಫಸ್ಟ್ ಐಟಮ್ ಆನ್ ದ ಪರ್ಟಿಕ್ಯುಲರ್ ಪೇಮೆಂಟ್ ಸೈಡ್ ಅಂತ ಗೊತ್ತಿರೋ ಹಾಗೆ ಇಟ್ ಈಸ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ. ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಬಗ್ಗೆ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ, ಮುಂಚೆನೆ ನೋಡಿರೋ ಹಾಗೆ ಪ್ರಾಬ್ಲಮ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸೆಕ್ಯೂರ್ಡ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ rupees 2 lakhs ಅಂತ ಹೇಳ್ತಾರೆ. ಬಟ್ ಆ ಒಂದು ಪ್ಲಾಂಟ್ ಅಂಡ್ ಮಿಷನರಿ ವ್ಯಾಲ್ಯೂ ಎಷ್ಟು ರಿಯಲೈಸ್ ಆಗ್ತದೆ, ಇಟ್ ಈಸ್ 1,50,000. ಸೊ ಇಟ್ ಈಸ್ ಬಿಲೋ ದ ಪರ್ಟಿಕ್ಯುಲರ್ ಅಸೆಟ್ ವಾಟ್ ಎವರ್ ದೇ ಹ್ಯಾವ್ ಬಿನ್ ಪ್ಲೇಸ್ಡ್ ಅಂತ ಹೇಳುವಂಥದ್ದು, ಸೆಕ್ಯೂರ್ಡ್ ಅಂತ ಹೇಳುವಂಥದ್ದು. ಸೊ ಬಿಲೋ ಆಗಿರೋದ್ರಿಂದ ಅದೆಷ್ಟು ವ್ಯಾಲ್ಯೂಗೆ ಬಿಲೋ ರಿಯಲೈಸ್ ಆಗ್ತಿದೆ ಅದನ್ನ ನಾವಿಲ್ಲಿ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ಅಥವಾ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ತಗೊಳ್ತೀರಾ. ಸೊ ಇಟ್ ಈಸ್ 1,50,000. ಡೋಂಟ್ ಕನ್ಫ್ಯೂಸ್. ದೋ ದೇ ಹ್ಯಾವ್ ಬಿನ್ ಗಿವನ್ 2 lakhs, 1,50,000 ಗೆ ರಿಯಲೈಸ್ ಆಗ್ತಾ ಇರೋದ್ರಿಂದ we need to consider only 1,50,000 rupees. Then second one, liquidation or legal expenses ಅಂತ ಹೇಳಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅವರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 10,000 rupees. ಆ 10,000 rupees ನಾವು ಹಾಗೆ ನೋಟ್ ಮಾಡ್ತೀರಾ. ಈ ಲಿಕ್ವಿಡೇಷನ್ ಅಥವಾ ಲೀಗಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ, ಅದೇ ಬ್ಯಾಕಪ್ ಇನ್ಫಾರ್ಮೇಶನ್ಸ್ ಬರಲ್ಲ. ಇನ್ ಥರ್ಡ್ ಒನ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಲ್ಲಿ ವೆರಿ ಫಸ್ಟ್ ಒನ್ ಆನ್ ವಾಟ್ ಬೇಸಿಸ್ ನಮಗೆ ಗೊತ್ತಿರೋ ಹಾಗೆ, ಬಟ್ ಇದರಲ್ಲಿ ಲಿಕ್ವಿಡೇಟರ್ ರೆಮ್ಯುನರೇಷನ್ ವಾಸ್ ಫಿಕ್ಸ್ಡ್ ಅಟ್ 4% ಆನ್ ದ ಟೋಟಲ್ ಅಮೌಂಟ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಇಲ್ಲಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಆನ್ ಟೋಟಲ್ ಅಮೌಂಟ್ ರಿಯಲೈಸ್ಡ್ ಅಂತ ಹೇಳಿರೋದ್ರಿಂದ ಅಮೌಂಟ್ ರಿಯಲೈಸ್ಡ್ ಅಂತಾನೆ ಹೇಳಿ ತಗೊಳ್ತೀರಾ. ಟೋಟಲ್ ಅಮೌಂಟ್ ರಿಯಲೈಸ್ ಎಷ್ಟು 2,50,000 ಪ್ಲಸ್ 10,000, 2,60,000. 2,60,000 ಇಂಟು ಎಷ್ಟು ಪರ್ಸೆಂಟ್ ಅವ್ರು ಹೇಳಿರುವಂತದ್ದು 4%. 2,60,000 ಇಂಟು 4% ಅಂತ ಬಂದಾಗ ಇಟ್ ವಿಲ್ ಕಮ್ 10,400. 10,400 ನ ಹಾಗೆ ಔಟರ್ ಕಾಲಮ್ ಅಲ್ಲಿ ತಗೊಳ್ತೀರಾ, ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀರಾ. ದ ನೆಕ್ಸ್ಟ್ ಒನ್ ಸೆಕೆಂಡ್ ಐಟಮ್ ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅಥವಾ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್.
ಇದು ಎಷ್ಟು ಅಂತ ನಮಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಅಲ್ಲಿ ಗೊತ್ತಾಗೋದ್ರಿಂದ ಅದನ್ನ ಹಾಗೆ ಬ್ಲಾಂಕ್ ಬಿಟ್ಕೊಂತೀರಾ. ನೆಕ್ಸ್ಟ್ ಹಾಗೆ ಕಂಟಿನ್ಯೂಟಿವ್ ಹೋಲಿ ಸ್ಟೇಟ್ಮೆಂಟ್. ನೆಕ್ಸ್ಟ್ ಪೇಮೆಂಟ್ ಬಂದು ದಟ್ ಈಸ್ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್. ಈ ಒಂದು ಪರ್ಟಿಕ್ಯುಲರ್ ಸಮ್ ಅಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಡದೇ ಇರೋದ್ರಿಂದ ಅದನ್ನ ನಿಲ್ಲ ಅಂತ ಹೇಳಿ ತಗೊಳ್ತೀರಾ. ನೆಕ್ಸ್ಟ್ ಒನ್ ಪೇಮೆಂಟ್ ಟು ಪ್ರಿಫರೆನ್ಷಿಯಲ್ creditors. This payment to preferential creditor is rupees is to 50,000 rupees. In last payment to unsecured creditors, that is our ಕೊಡಬೇಕಂತ amount ಎಷ್ಟು is rupees 3,50,000. ಬಟ್ ಅವ್ರಿಗೆ ಎಷ್ಟು ಅಮೌಂಟ್ ಉಳಿಕೆ ಅದ್ರ ಬೇಸ್ ಮೇಲೆ ನೋಡೋಣ. ಹಾಗಾದ್ರೆ ಅದಕ್ಕಿನ್ನ ಇಲ್ಲಿ ಒಂದು ಕಂಪ್ಲೀಷನ್ ಅಂತ ಬಂದಾಗ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಒಂದು ರಿಯಲೈಸೇಷನ್ ಎಷ್ಟು ಅಂತ ಬ್ಯಾಲೆನ್ಸ್ ನೋಡ್ಕೋಣ. So working note on calculation of amount available for payment to unsecured creditors. So ನಮ್ಗೆಲ್ಲರಿಗೂ ಫಾರ್ಮ್ಯಾಟ್ ಗೊತ್ತಿರೋ ಹಾಗೆ ಟೋಟಲ್ ರಿಸೀಟ್, ಅಸೆಟ್ ರಿಯಲೈಸ್ಡ್ ಆಸ್ ವೆಲ್ ಆಸ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿ. ಇಲ್ಲಿ ಟೋಟಲ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಬಂದಾಗ ಎಷ್ಟದು ಟೋಟಲ್ ಅಸೆಟ್ ರಿಯಲೈಸ್ಡ್ 2,50,000. Then cash in hand is 10,000. Total 2,60,000. Of which 1 by 1 payment ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ 1 by 1 ಪೇಮೆಂಟ್ ಅಂತ ಹೇಳಿದ್ರೆ ಟೋಟಲ್ ಪೇಮೆಂಟ್ ಸ್ಟಿಲ್ ಒಂದು ಪರ್ಟಿಕ್ಯುಲರ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಏನಿದೆಯೋ ಅಲ್ಲಿವರೆಗೂ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ಈಸ್ 1,50,000. Then liquidation expenses it is 10,000 rupees. Then liquidator remuneration on only on asset realized, but ಈ ಸಮ್ ಅಲ್ಲಿ ಅಮೌಂಟ್ ರಿಯಲೈಸ್ ಅಂತ ಕೊಟ್ಟಿದ್ದಾರೆ ಅದನ್ನ ಹಾಗೆ ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಆಸ್ ಇಟ್ ಈಸ್ ಪ್ರಾಬ್ಲಮ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ ಅಮೌಂಟ್ ರಿಯಲೈಸ್ ಅಂತ ಹೇಳಿ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಕೊಟ್ಟಿರೋದ್ರಿಂದ on which 10,400. Then debenture holders ಈ ಸಮ್ ಅಲ್ಲಿ ನಿಲ್ಲಿದೆ. So next one preferential creditors, make sure that ಇಲ್ಲಿ ಅಲ್ಟಿಮೇಟ್ ಆಗಿ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರೋದ್ರಿಂದ ಸೊ ಗೋ ಬ್ಯಾಕ್ ಟು ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಅಲ್ಲಿ ಕೊಟ್ಟಿರುವಂತ ಒಂದು ಅಡ್ಜಸ್ಟ್ಮೆಂಟ್ ನ ಮೈಂಡ್ ಮಾಡಿ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರೋದ್ರಿಂದ ಹಿಯರ್ ನೋ ನೀಡ್ ಟು ಕನ್ಸಿಡರ್ ದಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ನ ಕನ್ಸಿಡರ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಸೊ ಅದೊಂದನ್ನ ನೋಡ್ಕೊಳ್ಳಿ. ಇನ್ಕ್ಲೂಡಿಂಗ್ ಅಂತ ಕೊಟ್ಟೋದ್ರಿಂದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಶುಡ್ ನಾಟ್ ಬಿ ಟೇಕನ್. ಟೋಟಲ್ 1,50,000, 10,000, 10,400, 1,70,400. 1,70,400 ಲೆಸ್ ಮಾಡಿ ಔಟ್ ಆಫ್ 2,60,000 1,70,400 ಲೆಸ್ ಮಾಡಿದ್ರೆ ಇಟ್ ವಿಲ್ ಕಮ್ 89,600. 89,600 rupees ನ ತಗೊಳ್ತೀರಾ. ಸೇಮ್ ಫಾರ್ಮ್ಯಾಟ್ ಬಟ್ ಇಲ್ಲಿ ಇನ್ಕ್ಲೂಡಿಂಗ್ ಅಂತ ಕೊಟ್ಟಾಗ ವಿ ಶುಡ್ ನಾಟ್ ಕನ್ಸಿಡರ್ ದಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ವೈಲ್ ಡಿಡಕ್ಟಿಂಗ್ ದಟ್ ಫ್ರಮ್ ಟೋಟಲ್ ರಿಸಿಟ್. ಟೋಟಲ್ ರಿಸಿಟ್ ಇಂದ ಲೆಸ್ ಮಾಡುವಂತ ಸಂದರ್ಭದಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ತಗೊಳ್ಬಾರ್ದು. ಅಂದ್ರೆ ಇಟ್ ಈಸ್ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿರೋದ್ರಿಂದ ಬ್ರಾಕೆಟ್ ಅಲ್ಲಿ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತಾನೆ ಹೇಳಿ ನೋಟ್ ಮಾಡ್ಕೊಂತೀರಾ. ಸೊ ಇಟ್ ವಿಲ್ ನಾಟ್ ಯಾವುದೇ ರೀತಿಯಾದಂತ ಒಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಇಲ್ಲ. So that's what 89,600. Same information 89,600 should be considered here. It is including ಅಂತ ಹೇಳಿದರೆ including preferential creditor 89,600 into ಎಷ್ಟು percent they have been given 2%.
89,600 into 2% will come 1,757. 1,757. ಇವೆರಡು ಟೋಟಲ್ ಮಾಡಿ ಔಟ್ ಕಾಲಮ್ ಅಲ್ಲಿ ಒಂದು ಫಿಗರ್ ನ ತಗೊಳ್ಬೇಕಾಗುತ್ತೆ. It will come 12,157. 12,157. So ಈಗ ಬ್ಯಾಲೆನ್ಸ್ ಫಿಗರ್ ಮಾಡ್ಕೊಳ್ಳಿ. ಟೋಟಲ್ ವಿಲ್ ಕಮ್ 2,60,000. This side 2,60,000. That is payment to unsecured creditors will come 37,843. 37,843. That is balance figure ಅಂತ ಹೇಳಿ ಹೈಲೈಟ್ ಮಾಡ್ತೀರಾ. Since it is less than what they are supposed to pay ಅಂತ ಬರುವಂತದ್ದು. That's what ಈ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಸಮ್ಸ್ ಗಳಲ್ಲಿ ಮೈಂಡ್ ಮಾಡ್ತೀರಾ. ವೆರಿ ಸಿಂಪಲ್ ಕಾನ್ಸೆಪ್ಟ್ ಗೈಸ್. ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಹೇಗೆ ಕೊಟ್ಟಿದ್ರೆ ಅದೇ ರೀತಿನೇ ನಾವು ಒಂದು ಫಾಲೋ ಅಪ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇದರಲ್ಲೂ ಸಹ ಯಾವುದೇ ರೀತಿಯಾದಂತ ಅಡಿಷನಲ್ ಇನ್ಫಾರ್ಮೇಶನ್ಸ್ ಗಳ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ. ದಟ್ ಮೀನ್ಸ್ ಇಲ್ಲಿ ಇನ್ಕ್ಲೂಡಿಂಗ್ ಅನ್ನೋದ್ರ ಬಗ್ಗೆ ಮೈಂಡ್ ಮಾಡಿ. ಈ ಸಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ರೆಮ್ಯುನರೇಷನ್ ಬಂದು ಅಮೌಂಟ್ ರಿಯಲೈಸ್ ಬಗ್ಗೆ ಹೇಳಿದ್ರೆ, ಸೊ ಟೋಟಲ್ ತಗೊಂಡಿದ್ದೀರಾ. ದೆನ್ ಅಮೌಂಟ್ ಲಿಕ್ವಿಡೇಟ್ remuneration on amount payable to unsecured creditors, it is including ಅಂತ ಹೇಳಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಅಮೌಂಟ್ ನ ತಗೊಂಡಿದ್ದೀವಿ. ಆಫ್ಟರ್ ದಟ್ ಏನ್ ಬಂದಿರುತ್ತೋ ಅದ ಅಮೌಂಟ್ ನ ಇಲ್ಲಿ ಬ್ಯಾಲೆನ್ಸ್ ಫಿಗರ್ ಆಗಿ ಮೆನ್ಷನ್ ಮಾಡ್ತೀರಾ. And most important thing in the sense, when they have been given including preferential creditors, while deducting that total receipts, total payments, we should not consider that preferential creditors ಅಂತ ಹೇಳಿ ಈ ರೀತಿ ನೋಟ್ ಮಾಡ್ಕೊಂತೀರಾ. ಸೊ ಒಂದ್ಸಲ ಪ್ರಾಬ್ಲಮ್ ನ ಮೈಂಡ್ ಮಾಡ್ಕೊಳ್ಳಿ. ಫಿಗರ್ಸ್ ನ ರೆಪ್ರೆಸೆಂಟೇಷನ್ ಮಾಡಿ ನಾ ಹೇಗೆ ಒಂದು ಸೊಲ್ಯೂಷನ್ ಫಾಲೋ ಅಪ್ ಮಾಡಿ ಅನ್ನೋದ್ರ ಬಗ್ಗೆ ನೋಡ್ಕೊಳ್ತೀರಾ. Thank you.